ನಮಸ್ಕಾರ ಸ್ನೇಹಿತರೆ. ಒಂದು ಮನೆ ಸ್ವರ್ಗವಾಗಬೇಕಾ ಅಥವಾ ನರಕವಾಗಬೇಕಾ? ಅದು ಆ ಮನೆಯ ಮಾತುಗಳ ಮೇಲೆ ನಿಂತಿದೆ. ಗಂಡ ಹೆಂಡತಿಯ ಮಧ್ಯೆ ಆಗುವ ಸಣ್ಣ ಸಣ್ಣ ಜಗಳಗಳು ಕೆಲವೊಮ್ಮೆ ಜೀವನವನ್ನೇ ಬದಲಾಯಿಸಿ ಬಿಡುತ್ತವೆ. ಯಾವ ಸಮಯದಲ್ಲಿ ಜಗಳವಾದರೆ ಏನು ಪರಿಣಾಮ? ಸ್ತ್ರೀಯ ಕಣ್ಣೀರು ಏಕೆ ಶಾಪ ಎಂದು ಹೇಳುತ್ತಾರೆ. ಹಿರಿಯರು ಹೇಳಿದ ಈ ಮಾತುಗಳ ಹಿಂದೆ ಇರುವ ನಿಜವಾದ ಅರ್ಥ ಏನು? ಈ ಮಾಹಿತಿಯನ್ನು ಪ್ರತಿಯೊಂದು ದಂಪತಿಗಳು ತಪ್ಪದೆ ತಿಳಿದುಕೊಳ್ಳಬೇಕು. ಈ ಮಾತುಗಳಲ್ಲಿ ಕುಟುಂಬ ಜೀವನದ ಬಗ್ಗೆ ಒಂದು ಆಳವಾದ ಸಂದೇಶ ಇದೆ. ಆದರೆ ಇದನ್ನು ಅಕ್ಷರಶಃ ಈ ಸಮಯದಲ್ಲಿ ಜಗಳವಾಡಿದರೆ ಇದೇ ಆಗುತ್ತದೆ ಎಂದು ಭಯಪಡುವ ರೀತಿಯಲ್ಲಿ ನೋಡಬಾರದು. ಇದರ ಹಿಂದಿನ ಉದ್ದೇಶ ಏನೆಂದರೆ, ಮನೆಯಲ್ಲಿ ಶಾಂತಿ, ಪರಸ್ಪರ ಗೌರವ ಮತ್ತು ಸಹನೆ ಉಳಿದರೆ ಕುಟುಂಬ ಸುಖವಾಗಿರುತ್ತದೆ ಎಂಬ ಜೀವನ ಪಾಠ. ದಂಪತಿಗಳ ಜಗಳದ ಅರ್ಥ: ಗಂಡ ಹೆಂಡತಿ ಇಬ್ಬರು ಮನೆಯ ಎರಡು ಕಣ್ಣುಗಳಂತೆ. ಒಬ್ಬರ ಮನಸ್ಸು ನೋವಾದರೆ ಅದರ ಪರಿಣಾಮ ಸಂಪೂರ್ಣ ಕುಟುಂಬದ ಮೇಲೆ ಬೀಳುತ್ತದೆ. ಬೆಳಗ್ಗೆ ಜಗಳವಾದರೆ: ಬೆಳಗ್ಗೆ ಮನಸ್ಸು ಶಾಂತಿಯಾಗಿದ್ದರೆ ದಿನ ಚೆನ್ನಾಗಿರುತ್ತದೆ. ಆದರೆ ದಿನದ ಆರಂಭವೇ ಕೋಪ, ಬೇಸರದಿಂದ ಆದರೆ ಮನಸ್ಸಿಗೆ ಒತ್ತಡ ಬರುತ್ತದೆ. ದಿನಪೂರ್ತಿ ಕಿರಿಕಿರಿ ಇರುತ್ತದೆ. ಕೆಲಸದಲ್ಲೂ ಆಸಕ್ತಿ ಕಡಿಮೆಯಾಗಬಹುದು. ಅದರ ಕಾರಣವೇ ಬೆಳಗ್ಗೆ ಜಗಳ ಬೇಡ ಎಂದು ಹಿರಿಯರು ಹೇಳುತ್ತಿದ್ದರು. ಮಧ್ಯಾಹ್ನ ಜಗಳವಾದರೆ: ಈ ಸಮಯದಲ್ಲಿ ಕೆಲಸದ ಒತ್ತಡ, ದೈಹಿಕ ದಣಿವು ಹೆಚ್ಚಿರಬಹುದು. ಕೋಪ ಹೆಚ್ಚಾಗಬಹುದು. ಮಾತುಗಳು ತೀವ್ರವಾಗಬಹುದು. ಸಣ್ಣ ವಿಷಯ ದೊಡ್ಡ ಸಮಸ್ಯೆಯಾಗಬಹುದು. ಹೀಗಾಗಿ ಸಹನೆಯಿಂದ ಮಾತನಾಡಬೇಕು ಎಂಬ ಸಂದೇಶ ಇದರಲ್ಲಿ ಇದೆ. ಸಂಜೆ ಜಗಳವಾದರೆ: ಸಂಜೆ ಸಮಯದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಲಕ್ಷ್ಮೀ ಸಮಯ ಎಂದು ಹೇಳುತ್ತಾರೆ. ಈ ಹೊತ್ತಿನಲ್ಲಿ ಮನೆಯಲ್ಲಿ ಅಶಾಂತಿ ಇದ್ದರೆ ಮಕ್ಕಳ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತದೆ. ಮನೆಯ ವಾತಾವರಣ ನಕಾರಾತ್ಮಕವಾಗುತ್ತದೆ. ಆದ್ದರಿಂದ ಸಂಜೆ ದೀಪ ಹಚ್ಚಿ ಶಾಂತಿಯಾಗಿ ಮಾತನಾಡುವ ಸಂಪ್ರದಾಯ ಬಂದಿದೆ. ರಾತ್ರಿ ಜಗಳವಾದರೆ: ರಾತ್ರಿ ಮನಸ್ಸು ಶಾಂತಿಯಾಗಿ ನಿದ್ರೆ ಮಾಡಬೇಕು. ಆದರೆ ಜಗಳ ಮಾಡಿಕೊಂಡೇ ಮಲಗಿದರೆ ಮನಸ್ಸಿಗೆ ಒತ್ತಡ ಹೆಚ್ಚುತ್ತದೆ. ದುರಾವಸ್ಥೆ ಹೆಚ್ಚಾಗಬಹುದು. ಮಕ್ಕಳಿಗೂ ಭಯ, ಅಶಾಂತಿ ಉಂಟಾಗಬಹುದು. ಹೀಗಾಗಿ ರಾತ್ರಿ ಕೋಪ ಉಳಿಸಿಕೊಳ್ಳಬೇಡಿ ಎಂದು ಹಿರಿಯರು ಹೇಳುತ್ತಿದ್ದರು. ಲಕ್ಷ್ಮೀನಾರಾಯಣ ಹೋಲಿಕೆಯ ಅರ್ಥ: ಗಂಡ ಹೆಂಡತಿಯನ್ನು ಲಕ್ಷ್ಮೀನಾರಾಯಣರಿಗೆ ಹೋಲಿಸುವುದು. ಒಬ್ಬರಿಲ್ಲದೆ ಮತ್ತೊಬ್ಬರ ಪೂರ್ಣತೆ ಇಲ್ಲ. ಪ್ರೀತಿ, ಗೌರವ, ಸಹಕಾರ ಇದ್ದರೆ ಮನೆ ದೇವಾಲಯದಂತೆ ಆಗುತ್ತದೆ. ಇಲ್ಲಿ ಲಕ್ಷ್ಮಿ ಮುನಿಸಿಕೊಂಡರೆ ಕಷ್ಟ ಎಂದದ್ದು. ಮಹಿಳೆಯ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತದೆ ಎಂಬ ಅರ್ಥದಲ್ಲಿ ಹೇಳಲಾಗಿದೆ. ಸ್ತ್ರೀಯ ಕಣ್ಣೀರಿನ ಬಗ್ಗೆ ಹೇಳಿರುವುದು. ಇದನ್ನು ಭಯಪಡುವ ರೀತಿಯಲ್ಲಿ ಅಲ್ಲ, ಭಾವನಾತ್ಮಕ ಸಂದೇಶವಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ಮಹಿಳೆ ಮನೆಯಲ್ಲಿ ಪದೇ ಪದೇ ಅಳುತ್ತಿದ್ದರೆ ಆಕೆಯ ಮನಸ್ಸಿನಲ್ಲಿ ನೋವು ಇದೆ, ಕುಟುಂಬದಲ್ಲಿ ಅಶಾಂತಿ ಇದೆ. ಆ ನೋವು ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನೇ ಹಿರಿಯರು ಸ್ತ್ರೀಯ ಕಣ್ಣೀರು ಶಾಪ ಎಂದು ರೂಪಕವಾಗಿ ಹೇಳಿದ್ದಾರೆ. ಸೀತೆ ಮತ್ತು ದ್ರೌಪದಿ ಉದಾಹರಣೆ. ಇವು ಪುರಾಣದ ಸಂಕೇತಗಳು. ಮಹಿಳೆಯನ್ನು ಅವಮಾನಿಸಿದಾಗ ದೊಡ್ಡ ಅನರ್ಥ ಸಂಭವಿಸಬಹುದು. ಅಹಂಕಾರ ಮತ್ತು ಅನ್ಯಾಯದ ಅಂತ್ಯ ಕೆಟ್ಟದ್ದಾಗುತ್ತದೆ ಎಂಬ ನೈತಿಕ ಪಾಠವನ್ನು ಹೇಳಲು ಈ ಉದಾಹರಣೆಗಳನ್ನು ಬಳಸಲಾಗಿದೆ. ಈ ಸಂದೇಶದ ನಿಜವಾದ ಸಾರಾಂಶ: ಕೋಪ ಬಂದಾಗ ಒಬ್ಬರು ಮೌನವಾಗಿರಬೇಕು. ಸಣ್ಣ ವಿಷಯ ದೊಡ್ಡದಾಗದಂತೆ ನೋಡಿಕೊಳ್ಳಬೇಕು. ಮಹಿಳೆಯರನ್ನು ಗೌರವಿಸಬೇಕು. ಗಂಡನಿಗೂ ಹೆಂಡತಿಗೂ ಸಮಾನ ಗೌರವ ಬೇಕು. ಮಕ್ಕಳ ಮುಂದೆ ಜಗಳ ತಪ್ಪಿಸಬೇಕು. ಮನೆಯಲ್ಲಿ ಶಾಂತಿ ಇದ್ದರೆ ಅದೇ ನಿಜವಾದ ಲಕ್ಷ್ಮಿ. ಕೊನೆಯ ಮಾತು: ಸಂಸಾರದಲ್ಲಿ ಜಗಳಗಳು ಸಹಜ. ಆದರೆ ಕೋಪಕ್ಕಿಂತ ಪ್ರೀತಿ ದೊಡ್ಡದು. ಅಹಂಕಾರಕ್ಕಿಂತ ಸಂಬಂಧ ದೊಡ್ಡದು. ಗೆಲ್ಲುವುದಕ್ಕಿಂತ ಒಟ್ಟಿಗೆ ಉಳಿಯುವುದು ಮುಖ್ಯ. ಸುಮ್ಮನೆ ಸೋತವರು ಜೀವನದಲ್ಲಿ ಗೆದ್ದವರಾಗುತ್ತಾರೆ ಎಂಬ ಮಾತು ಸಂಸಾರಕ್ಕೆ ತುಂಬಾ ಸೂಕ್ತ. ಸಂಸಾರದಲ್ಲಿ ಜಗಳಗಳು ಸಹಜ. ಆದರೆ ಆ ಜಗಳವೇ ಸಂಬಂಧವನ್ನು ಮುರಿಯಬಾರದು. ಒಂದು ಕ್ಷಣದ ಕೋಪ ಒಂದು ಕುಟುಂಬದ ಸಂತೋಷವನ್ನೇ ಕಸಿದುಕೊಳ್ಳಬಹುದು. ಹೀಗಾಗಿ ಪ್ರೀತಿಯಿಂದ ಮಾತನಾಡಿ. ಒಬ್ಬರನ್ನೊಬ್ಬರು ಗೌರವಿಸಿ. ಕೋಪ ಬಂದಾಗ ಸ್ವಲ್ಪ ಮೌನವಾಗಿರಿ. ಯಾಕೆಂದರೆ ಗೆಲ್ಲುವ ಮಾತಿಗಿಂತ ಉಳಿಯುವ ಸಂಬಂಧ ದೊಡ್ಡದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.